ಮಗ ಸೌಮ್ಯ ಚೆನ್ನಾಗಿದ್ಯಾ? ಹ್ಞೂ ಮವ, ನೀವು ಚೆನ್ನಾಗಿದ್ದೀರಾ? ಏನು ಚಂದವ, ಏನು ಚಂದ. ಮಗ ಸೊಸೆ ನೋಡೋ ದೂರ ಆಗಿದ್ದೀರಿ, ಒಂದು ಫೋನು ಮಾಡೋಕ್ಕಿಲ್ಲ. ಅದಕ್ಕವ ಮರ್ತ್ಬಿಟ್ರೆ ನಮ್ಮನ್ನ? ಇಲ್ಲ ಕಣ್ಮವ, ಫೋನ್ ಮಾಡಿದೆ ನಾನು ಅವತ್ತು ಸ್ವಿಚ್ ಅಪ್ ಹೊತ್ತಲ್ಲ ನಿಮ್ಮದು. ಆಮೇಲೆ ನಿಮ್ಮ ಫೋನ್ ಸ್ವಿಚ್ ಅಪ್ ಬಂದಿರೋ ಕತ್ತೆಗೂ ಮಾಡಿದೆ, ಅವ್ರು ಎತ್ತನಿಲ್ಲ. ಅವಳು ಯಾಕೆ ತಳು ಮಿನಿಸ್ಕಿತ್ತಿ ಅವಳು. ನನ್ನ ಫೋನ್ ಅವತ್ತು ಚಾರ್ಜ್ ಇಲ್ದೇ ಒಂದು 2-3 ದಿವಸ ಸ್ವಿಚ್ ಅಪ್ ಆಗಿತ್ತು, ಕೆಟ್ಟೋಗ್ಬಿಟ್ಟಿತ್ತು ಫೋನು. ನೆನ್ನೆ ರೆಡಿ ಮಾಡಿಸ್ದೆ. ಸರಿ ಮವ, ಅತ್ತೆ ಏನೋ ನನಗಿಂತದ್ದು ಅಂದ್ಬಿಟ್ಟು ನಾನು ಫೋನ್ ಮಾಡಿಲ್ಲ, ಜಾಸ್ತಿ ಎತ್ತನಿವಲ್ಲ ಅದಕ್ಕೆ. ಅವಳು ಮಾಡಕ್ಕೆ ಹೋಗ್ಬೇಡ, ಏನಾರು ಇದ್ದು ನಾನೇ ಮಾಡ್ತೀನಿ ಬಿಡು. ಎಲ್ಲ ಅವನು ಅವರು ಎಲ್ಲ ಹೊರಗಡೆ ಹೋಗವ್ರೆ. ಭಾನುವಾರ ಮನೇಲಿ ಇರ್ಬೇಕು ತಾನೆ? ಏನಿಲ್ಲ, ಹೊರಗಡೆ ಇಲ್ಲೇ ಓಟ್ ಬರ್ತೀನಿ ಅನ್ಕೊ ಹೋದ್ರು. ಹಾಲು ಕಲಿಯಾಗಿತ್ತು ತಗೊಬರ್ತೀನಿ ಅನ್ಕೊಂಡು. ಹೆಂಗಿದಾನು ಪರವಾಗಿಲ್ಲ ಬಾಬಾ? ಹ್ಞೂ ಮವ, ಏನಿಲ್ಲ ಚೆನ್ನಾಗವ್ರೆ. ಚೆನ್ನಾಗಿರ್ಲಿ, ತಲೆಗೆಡ್ಸ್ಕೊಬೇಡ ನೀನು. ಚೆನ್ನಾಗಿರ್ಲಿ, ಸುಮ್ಕಿರು. ಹಾಗೋ ನೀವು ಚೆನ್ನಾಗಿರ್ರವ, ಅಷ್ಟೇ ಸಾಕು. ಮವ, ಅತ್ತೆ ಚೆನ್ನಾಗಿದ್ದದ? ಅವಳಿಗೇನು ರೋಗ ಬಂದಿರೋದು, ಚೆನ್ನಾಗವಳೆ. ಯಾಕಂಗಂದಿರಿ ಸುಮ್ಕಿರಿ ಮವ, ಚೆನ್ನಾಗಿರ್ಲಂತೆ. ಚೆನ್ನಾಗಿರ್ಬೇಕು ಬಿಡು ಅವಳು ಚೆನ್ನಾಗಿರ್ಬೇಕು. ಅವಳು ಎಲ್ಲರನ್ನೂ ದೂರ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಬಿಡು. ನಾನು ಏನವ ಮಾಡನೆ, ಒಳ್ಳೆ ಎರಡು ಬಿಡಿ ಹೆಂಗೆ ಆಡ್ತಾಳೆ. ತಂಗಿ ಹೇಳಿದ್ ಮತ್ತೆ ಕೇಳ್ಕೊಂಡು ಆ ಮನೆ ಅಳಿಯ ಮನೆಗೆ ಬರ್ದಂಗೆ ಮಾಡಿದೆ. ಮತ್ತೆ ಬಂದು ಒಕ್ಕರ್ಸ್ಕೊಬಿಟ್ಟು ನಮ್ಮ ಮನೇನೆ ಹಾಳು ಮಾಡ್ತಾ ಕುಂತವಳೆ. ಅಯ್ಯೋ ಸಿಕ್ಕಿಲ್ಲ ಬಿಡಿ ಮವ, ಈಗ ಅತ್ತೆನೇ ಅರ್ಥ ಮಾಡ್ಕೊಳ್ದೋದ್ಮೇಲೆ ನಾವೇನು ಮಾಡೋದು ಮವ? ನಾವೇನು ಮಾಡವ ಹೇಳಿ? ಯಾರೇನು ಮಾಡೋಕ್ಕಾಗಿಲ್ಲ, ಅವ್ಳು ಕಲ್ತಿರೋ ದುರ್ಬುದ್ಧಿಗೆ ನಾವೇನವ ಮಾಡಂಗಿದ್ದದು. ನಾನು ಹೇಳೋಷ್ಟೇ ನಾನು ಹೇಳ್ತೀನಿ, ಹೇಳಿದ್ರು ಅರ್ಥ ಮಾಡ್ಕೊಳಕ್ಕಿಲ್ಲ. ಬುಡಿ ಮವ ಪರವಾಗಿಲ್ಲ, ಅದು ಯಾವಾಗ ಅರ್ಥ ಮಾಡ್ಕೊತಾರೋ ಮಾಡ್ಕೊಳ್ಳಂತೆ. ಇನ್ನೇನವ ನಿಮ್ಮ ಅವ್ವ ಫೋನ್ ಮಾಡಿಲ್ಲ? ಇಲ್ಲ ಫೋನ್ಗಿನ ಏನು ಮಾಡಿಲ್ಲ, ನಾನು ಮಾಡಕ್ ಹೋಗಿಲ್ಲ. ಆಯಿತು ಸುಮ್ಮನಿರು, ಮಾಡ್ದಾರ ಆಯ್ತದೆ. ಯಾವ ಕಾಲ ಕಳೀರಿ, ಯಾರು ಕಟ್ಕೊಂಡೇನು ಸುಮ್ಮನೆ ನಿಮ್ಮದೇ ಕಾಲ ಕಳೀರವ. ಅವಳು ನಿಮ್ಮ ಅವ್ರು ಹಂಗೆ ಬಾಯಿ ಬಂದಂಗೆ ಮಾತಾಡೋದು, ನಾನು ಇದ್ನಲ್ಲ. ಅವಳು ಅಷ್ಟು ಮಾತಾಡೋದಲ್ಲ ನನ್ನ, ಇವಳು ಮುನ್ಸ ಮಡಿಕೊಬಿಡವಳೆ ಮತ್ತೆ. ಅದಕ್ಕೆ ಹಂಗೆ ಆಡ್ತಾಳೆ, ಏನು ಮಾಡೋಕ್ಕಾಗಿಲ್ಲ. ತಲೆಗೆಡ್ಸ್ಕೊಬಿಡವ, ಸುಮ್ಮನಿರು. ಅವ ಕುತ್ಕೊಳ್ಳಿ, ಕಾಫಿ ತತ್ತೀನಿ. ಒಂಚೂರು ತಗೋಬೋ, ಸಕ್ಕರೆ ಕಮ್ಮಿ ಆಗಾಕು. ಸರಿ ಮವ, ಆಯಿತು. ಮಗ ಕಾಫಿ ಮಾತ್ರ ಭಾಳ ಚೆನ್ನಾಗಿ ಮಾಡ್ತೀಯ ಕಣವ. ಚೆನ್ನಾಗಿರ್ತದ ಮವ. ಓ ಸೂಪರ್ ಆಗದೆ ಕಣವ. ಅಪ್ಪ ಯಾವಾಗ ಬಂದ್ರಿ? ಈಗ ಬಂದಕ್ಕದ ಚೆನ್ನಾಗಿದ್ದೀಯಪ್ಪ? ಹಾಂಪ್ಪ ನಾನು ಚೆನ್ನಾಗಿದ್ದೀನಿ. ಅಮ್ಮ ಹೆಂಗಿದ್ದಾರೆ? ಅವಳಿಗೇನು ದಾಡಿ ರೋಗ? ಚೆನ್ನಾಗವಳೆ. ಸೌಮ್ಯ ಅಪ್ಪನ ಕಾಫಿ ಕೊಟ್ಟ? ಹ್ಞೂ ರೀ, ಕೊಟ್ಟೆ. ಅಡುಗೆ ಮಾಡ್ತೀನಿ. ಬೇಡ ಬೇಡ ಬೇಡ, ಬಲ ಕೂತ್ಕೋ ಹೂವ. ಇರ್ಲಿ ಮವ. ಅಯ್ಯೋ ಬಾ ಕೂತ್ಕೋ ಬಾ. ನಂಗೆ ಯಾವ ಊಟ ಬೇಡ ಏನು ಬೇಡಕತ್ತೆ, ಬರಾಗ ಊಟ ಮುಗಿಸ್ಕೊ ಬಂದೆ. ಅಯ್ಯೋ ಬಟ್ಟೆನೂ ಬದಲಾಯಿಸ್ಕೊಳ್ಳಿಲ್ಲ, ಅನುಮಾನ ಪಡ್ತಾಳೆ ಎಲ್ಗೋ ಹೋಯ್ತಿದ್ದಿ ಅಂದ್ಬಿಟ್ಟು ಏನೋ ಉಸಿ ಕೆಲಸದ ಅನ್ಕೊ ಬಂದಿನಿ. ಹೇಳಿಲ್ಲ ಅವಳಿಗೆ, ಮುಳುಗ್ತಾಳೆ ಏನು, ಯಾಕೆ ಹೋಗಿದ್ದಿ ಅಂದ್ಬಿಟ್ಟು. ಅಲ್ಲಪ್ಪ ನಾವೇನು ಮಾಡಿದ್ವಿ ಅಮ್ಮನಿಗೆ? ಯಾಕೆ ನಮ್ಮ ಮೇಲೆ ದ್ವೇಷ? ಅಯ್ಯೋ ನಿಮ್ಮ ಅಮ್ಮನಿಗೆ ದ್ವೇಷ ಗೊತ್ತಿತ್ತಿಲ್ಲ ಕಣಪ್ಪ. ಬಂದು ಸೇರ್ಕೊಂಡಳಲ್ಲ ಮನಾಳಿ ಬಂದು ಸೇರ್ಕೊಂಡಳಲ್ಲಪ್ಪ. ಏನು ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ಅವಳು. ಮತ್ತೆ ವೇದ ಅಂತ ಕುಂತದೆ. ಕೇಳಿ ಬಿಡು, ಹೇಳ್ತೆ ಮತ್ತೆ ಕಟ್ಕೊಂಡು ಇರ್ತಿ ಮಕ್ಳು ಬಿಟ್ರು ಅಂದ್ಬಿಟ್ಟು ಅದೇನೋ ಅನ್ನಕ್ಕಿಲ್ವಾ? ಹಂಗೆ ಎಷ್ಟು ದಿವಸ ಅಂದ್ಬಿಟ್ಟು ಕಂಡರ್ ಮತ್ತೆ ಕಟ್ಕೊಂಡು ಕುಣಿಯಾಕದದು. ಕುಣಿಲಿ ಬಿಡು, ಅದು ಎಲ್ಲಿ ಗಂಟು ಕುಂಡ್ರೆ ಕುಣಿಲಿ. ಅಲ್ಲಪ್ಪ ಇಷ್ಟೊಂದು ಇಷ್ಟವಾಗಿರುತ್ತೆ ಅಮ್ಮ ನಮ್ಗೆ ಬಿಟ್ಬಿಟ್ಟು ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ತುಂಬ ಬೇಜಾರಾಗ್ಬಿಟ್ಟಿದೆ. ಮಾವ, ಒಂದೊಳಗೆ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿರಿ. ಓ ಬೇಡ ಬಾ ಸೌಮ್ಯ. ಓ ಬೇಡ ಬಾ. ಯಾಕಪ್ಪ, ಯಾಕೆ ಊಟ ಮಾಡಕ್ಕೆ ಇಷ್ಟ ಇಲ್ವಾ ನಿಮಗೆ? ಏನಿಲ್ಲ ಕಣ, ಹಂಗೇನಿಲ್ಲ. ಬೋರಾಗ ಮಾಡ್ಕೊ ಬಂದ ಅಕ್ಕೆ ಕಲ. ಯಾಕೆ ಹೆಂಗೆ ಕಾಯಿಲಾಗಿದ್ದಿ? ಏನು ಊಟ ಉಂಟಿದ್ರು ಇಲ್ವಲ್ಲ? ಹಾಂ ಏನಿಲ್ಲಪ್ಪ, ಚೆನ್ನಾಗೇ ಇದ್ದೀವಿಲ್ಲ. ಯಾಕೆ ಊಟ ಮಾಡಲ್ಲ? ಆರಾಮಾಗಿ ಊಟ ಮಾಡ್ಕೊಂಡು ಚೆನ್ನಾಗಿದ್ದೀವಿ. ಏನು ಚೆನ್ನಾಗಿದೆಯೋ ಏನೋ ಕಣಪ್ಪ. ಯತ್ನ ಮಾಡ್ಬೇಡ, ಎಲ್ಲ ಸರಿ ಆಯ್ತದೆ. ಸುಮ್ಮನಿರು, ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಯಾಕೂ. ನೋಡೋದ ಎಷ್ಟು ದಿವ್ಸ ಗಂಟೆ ಆಟ ಮಾಡ್ಕೊಂಡು ಕೂತ್ಕೊಳ್ಳಿ. ನೀವು ತಲೆಗೆಡ್ಸ್ಕೊಬೇಡಿ. ನನಗೆ ಕೊಂಚ ಜೀವ ತಡೆನಿಲ್ಲಕ್ಕಲ್ಲ. ನೀವಾರೇ ಒಂದು ಫೋನ್ ಮಾಡೋಕ್ಕಿಲ್ಲ. ಇನ್ನು ನಾನು ಏನು ಮಾಡೋಣಪ್ಪ, ಅಷ್ಟು ಬೇಡ ಹೋಗ್ಬಿಟ್ಟಿನಿ ನಾನು. ಅಪ್ಪ ಯಾಕಂಗಂತೀರಾ? ನನಗೆ ಯಾಕೋ ಮನ್ಸೂರಿಲ್ಲಪ್ಪ, ತುಂಬ ಬೇಜಾರಾಗ್ಬಿಡ್ತು ಇಷ್ಟೆಲ್ಲ ಆಯ್ತಲ್ಲ ಅಂದ್ಬಿಟ್ಟು. ಅದಕ್ಕೋಸ್ಕರ ಸುಮ್ಮನಿದ್ದೆ, ಅಷ್ಟು ಬಿಟ್ಟರೆ ಏನಿಲ್ಲ. ಅವತ್ತು ಸೌಮ್ಯ ಫೋನ್ ಮಾಡಿದ್ಲಂತೆ, ನಿಮ್ಮ ಫೋನೇನೋ ಸ್ವಿಚ್ ಅಪ್ ಅಂತಂತೆ. ಕೇಳಿದೆ ನಾನು ಸೌಮ್ಯನ ಹತ್ರ. ಫೋನ್ ಮಾಡಿದ್ದ ಮನೆಗೆ ಅಂತ ಕೇಳಿದೆ. ಅವಾಗ ಅಪ್ಪನ ಮಾಡಿ ಮಾವನ್ ಮಾಡಿದ್ದೆ, ಸಿಗ್ಲಿಲ್ಲ ಫೋನು ಅಂದ್ಲು. ಅದೇನೋ ಚಾರ್ಜ್ ಆಗ್ತಾನೆ ಕೆಟ್ಟೋಗ್ಬಿಟ್ಟಿತ್ತು, ರೆಡಿ ಮಾಡಿಸ್ಕೊಂಡೆ. ಕಾಸು ಕರಿ ಮನೆಗೆ ಹೆಂಗೆ ಮಾಡ್ಕೊಂಡ್ರಲ್ಲ? ಏನಿಲ್ಲಪ್ಪ, ನನಗೇನು ದುಡ್ಡಿಗೇನು ತೊಂದರೆ ಇಲ್ಲ. ಯಾಕೆ ಸುಳ್ಳು ಹೇಳಿ ನೀನು? ಅಲ್ಲ ನೀನು ಈಗ ಆಕ್ಸಿಡೆಂಟಾಗಿ ಮನೆಗೆ ಬಂದಮೇಲೆ ನಿಮ್ಮ ಜೋಬಲ್ಲಿ ₹1 ಕಾಸಿತ್ತಿಲ್ಲ, ಅಕೌಂಟಲ್ಲಿ ₹1 ಕಾಸಿತ್ತಿಲ್ಲ. ಇನ್ನು ನನಗೇನು ಗೊತ್ತಿರೋದು ಅಡ್ಬಡಿದ ನಿಮ್ಮಪ್ಪ ಅಷ್ಟು ಗೊತ್ತಾಗ್ತಾನೆ. ಹೆಂಗೆ ಮಾಡ್ಕೊಂಡ್ಲ ದುಡ್ಡಿಗೆ? ಅದು ಬಾಸ್ ಕೊಟ್ರಪ್ಪ. ನನ್ನ ಮದುವೆಗೆ ಏನು ಪ್ರೆಸೆಂಟೇಷನ್ ಕೊಟ್ಟಿರ್ಲಿಲ್ವಲ್ಲ, ಅದಕ್ಕೇ ಅಮೌಂಟ್ನೇ ಕೊಟ್ಟರು. ಪರವಾಗಿಲ್ವಲ್ಲ, ಇಷ್ಟು ಕೊಟ್ಟಿದ್ರು. ಒಂದು 20,000 ಕೊಟ್ಟಿದ್ರಪ್ಪ. ಇವಾಗ ಸದ್ಯಕ್ಕೆ ಸಂಬಳಕ್ಕೆ ಬರೋ ಗಂಟೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇರಲಿ ನೋಡೋ, ಸಂಬಳ ಬಂದಿದ್ದ ಅಂತಂದು ಸೋಮ್ಯಂಕ ಕೊಟ್ಕೋ. ಸುಮ್ಮನೆ ಅಡ್ಡಾದಿಡಿ ಮೊದಲು ಖರ್ಚು ಮಾಡ್ದಂಗೆ ಮಾಡ್ಕೊಬೇಡ. ಹೊಸ ನಿಗಾವಣೆ ಇರಲಿ ಮೈ ಮೇಲೆ. ಹಾಂಪ್ಪ, ನಾನು ಈಗ ಯಾವ ಖರ್ಚು ಮಾಡಲ್ಲ. ಇನ್ಮೇಲೆ ನಾನು ಬುದ್ಧಿ ಕಲ್ತಿದ್ದೀನಿ. ಏನಿದ್ರು ಸಂಬಳ ತಂದು ಸೋಮ್ಯಂಕ ಕೊಡ್ತಾರದೆ. ಸರಿ ಆಯಿತು. ನಿಮ್ಮ ಅತ್ತೆಗಿತ್ತೆ ಬಂದಿಲ್ಲ? ಇಲ್ಲಪ್ಪ, ಫೋನೇ ಮಾಡಿಲ್ಲ ಅವರು. ಫೋನು ಮಾಡಲ್ಲ, ಬಂದೂ ಇಲ್ಲ. ನಾವೇನಪ್ಪ ನಾವೇನು ಮಾಡವ ಹೇಳಿ? ಯಾವಾಗ ಅರ್ಥ ಮಾಡ್ಕೋತಾರೋ ಏನೋ. ಅವಳು ಯಾವ ಹೆಂಗೆ ಕೆಟ್ಟೋದು ಸುಮ್ಕಿಲ್ಲ ಮಗ. ಪಾಪ ಹೆಣ್ಣು ನೋಡಿದ್ರು ಹೊಟ್ಟೆನಾರು ಉಯ್ಕಿಲ್ವಾ? ಈ ಹೊಟ್ಟೆ ಬಿಟ್ಟು ಮಗಳು ಬಿಟ್ಟು ಅದು ಹೆಂಗಿದ್ದಾಳು ಅವಳು? ಹೆಂಗಿದ್ದಾಳು ಆಟ ಮಾಡ್ಕೊಂಡು? ಏನೋ ಹೇಗಾದರೂ ಇರಲಿ ಬಿಡಪ್ಪ. ಬಾಲ ಅದಕ್ಕೆ ನಾನು ತೊಂದರೆ ತಗೊಂಡು ಏನು ನಾನು ಬೇಗ ಊಟ ಮಾಡ್ತೀನಪ್ಪ ಇಸ್ಕೊಂಡೆ. ಸುಮ್ಮನೆ ಮವ, ಅದೆಷ್ಟೊತ್ತ ಊಟ ಮಾಡಿರೋದು? ಎಷ್ಟೊತ್ತು ಕೊಟ್ರಿ ಅಲ್ಲಿಂದ? ಎಷ್ಟೊತ್ತು ಕೊಟ್ರಿ ಮವ? ಅಲ್ಲಿ ಬಿಟ್ಟಾಗಲೇ ಅಲ್ಲೇ ಏನು 9 ಗಂಟೆಗೆ ಬಿಟ್ಟೆ ನಾನು. ನಾಷ್ಟ ಮಾಡಿದ್ವಿ ಇಲ್ವಪ್ಪ ನೀನು? ಟ್ರೈನಲ್ಲಿ ತಗೊಂಡಿದ್ದಕ್ಕನಪ್ಪ ಇಡ್ಲಿಯಾ ತಿನ್ಕೊ ಬಂದೆ. ಸರಿಯಪ್ಪ ಆಯಿತು, ನೀನು ಬೇಜಾರು ಮಾಡ್ಕೋಬೇಡ. ಏನಿಲ್ಲ, ಎಲ್ಲ ಸರಿ ಹೋಗುತ್ತಪ್ಪ. ಸ್ವಲ್ಪ ದಿನ ಅಷ್ಟೇ. ಏನಾರೇ ಆಲಿಕಲ್ಲ ಮಗ. ನೀವಿಬ್ರು ಗಂಡು ಹೊತ್ತು ಚೆನ್ನಾಗಿದ್ಬಿಟ್ರೆ ನನಗೆ ಅಷ್ಟೇ ಸಾಕು. ನೀನು ಅಷ್ಟೇ
ಚೆನ್ನಾಗಿ ನೋಡ್ಕೋಬೇಕು ಸೌಮ್ಯನ. ನಾನೇ ನೋಡ್ಕೊಳ್ಳೋದು, ನಿನ್ನ ಸೊಸೆನೇ ನಾನು ನೋಡ್ಕೊಳ್ತಾ ಇದ್ದಾಳೆ. ಚೆನ್ನಾಗಿ ವಿಚಾರಿಸ್ಕವ, ಬಿಡ್ಬೇಡ. ಹಾಕು ಮೂಗ್ದಾರ್ವ ಅವನಿಗೆ ಬಡಿಯೋದನ್ಗೆ. ಹಂಗೇನಿಲ್ಲ ಮಾವ, ಚೆನ್ನಾಗಿವಿ. ಹೆಂಗೋ ಸದ್ಯಕ್ಕೆ ನನಗೂ ಅಷ್ಟೇ ಅಲ್ಪ ಬೇಕಾಗಿರೋದು. ಕೋ ಮಗ ತಗಲ. ಅಪ್ಪ ದುಡ್ಡೇನಿಗೆ ತಂದ್ರಿ ನೀವು? ಪಾಪ ಕೋ ಇರಲಿ ತಗಲ. ಖರ್ಚು ಪರ್ಚು ಬೇಡವಾ? ಮಡಿಕೋ ದುಡ್ಡನ್ನ ತಗೋ ಸೌಮ್ಯ ಕೋವ. ಅವ ಹಾಸ್ಪಿಟ್ಲಿಗೆ ಅಷ್ಟೊಂದು ಖರ್ಚು ಮಾಡಿದಿರಿ, ಈಗ ತಿರ್ಗ ನೀವು ಇದು ಯಾಕೆ ಮಮ್ಮಂಗೆ ಆಡ್ತೀರಿ? ಅಪ್ಪ ಬಾಸ್ ಕೊಟ್ಟಿದ್ದು ದುಡ್ಡು ಅದೇ ಅಂತ ಹೇಳಿ ನಾನು. ದುಡ್ಡು ಐತಕ್ಕಂತ ಸುಮ್ಮನೆ ಮಡಿಕೋ. ಇರ್ಲಿ ತಗಲ ಮಗ ಇರ್ಲಿಕ್ವಾ. ನನಗೆ ಜೀವ ಬಡ್ಕೊಬಿಡ್ತು, ಬರೀ ಕೈಲಿ ಹೋದ್ರು. ಏನು ಮಾಡ್ಕೊಂಡಿದ್ದಾರೋ ಏನೋ ನಿಜಕ್ಕೂ. ಅವತ್ತಿಂದ ಯಾರಿಗೋ ದುಡ್ಡು ಹೇಳ್ಕೊಂಡು ಅಡ್ಜಸ್ಟ್ ಆಗಿತ್ತಿಲ್ಲ. ಇವತ್ತು ಕೊಟ್ಟರು ಬೆಳಿಗ್ಗೆ, ಅದಕ್ಕೆ ತಗೊಂಡೋಗಿ ಕೊಟ್ಟು ಬರೋದ ಅನ್ಕೊಂಡು ಬಂದೆ. ಅವ ಅದು ಯಾರು ಕೊಡಬೇಕು? ಸಾಲ ಯಾವ ಇಸ್ಕೊಂಡಿದ್ರಿ? ಮೊದಲು ಅವ್ರು ತಗೊಂಡೋಗಿ ಕೊಡಿ. ಸಾಲ್ವೋ ಸೋಲ್ವು ಅಂತ ಈಗ ಮಾಡ್ಕೊಬಿಡೋದು ಸುಲಭ, ಆಮೇಲೆ ತೀರ್ಸೋದಕ್ಕೆ ಎಷ್ಟು ಕಷ್ಟ ಆದದು. ನಾವು ಹೆಂಗೋ ಅಡ್ಜಸ್ಟ್ ಮಾಡ್ಕೊತೀವಿ. ಇವ್ರು ಬಾಸ್ ದುಡ್ಡು ಕೊಟ್ಟಿದ್ರು, ಅದರಲ್ಲಿ ಎಲ್ಲ ಅದೇ ಇನ್ನೂ ಕಾಸು ಮಡಿಕೊಂಡು ನಾನೇ ಇಸ್ಕೊಂಡು ಮಡಿಕೊಂಡೆ. ಸುಮ್ಮನೆ ಇವ್ರಾರ ಅಡ್ಡದಿಡ್ಡಿ ಖರ್ಚು ಮಾಡ್ಬಿಡ್ತಾರೆ ಅಂತ. ಮಡಿಕಳಿ ಮಾವ ಮಡಿಕಳಿ, ಸುಮ್ಮನೆ ನೀವು ಹೋಗಿ ಅದು ಯಾರು ಸಾಲ ಇಸ್ಕೊ ಬಂದಿದ್ದೀರಿ ವಾಪಸ್ ಕೊಟ್ಬಿಡಿ. ಹೌದಪ್ಪ ಪ್ಲೀಸಪ್ಪ, ನಿಜವಾಗ್ಲೂ ನೀವು ಈ ಥರ ದುಡ್ಡು ಕೊಟ್ಟರೆ ನಂಗೆ ತುಂಬ ಮುಜುಗರ ಆಗುತ್ತಪ್ಪ. ಎಲ್ಲರೂ ನಾವು ಸಂಬಳ ತಂದು ಕೊಡಬೇಕು, ಒಂದಿನ ನಾನು ಸಂಬಳ ತಂದು ಕೊಡಲಿಲ್ಲ ನಿಮಗೆ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತಪ್ಪ. ನಿಮ್ಮ ಕಷ್ಟ ನಾವು, ನಿಮ್ಮ ಭಾರ ನಾವು ಇಳಿಸ್ತಾನೆ ಬಿಟ್ಟು ನಾವೇ ಭಾರವಾಗಿರಬಾರ್ದಪ್ಪ. ತುಂಬ ಬೇಜಾರಾಗುತ್ತೆ ನನಗೆ. ನೋಡಿ ನಿಮ್ಮ ತಮ್ಮ ಅಂತೀನಪ್ಪ, ದಯವಿಟ್ಟು ನಿಮ್ಮ ಕಾಲ್ಗಾದ್ರೂ ಬೀಳ್ತೀನಿ, ನನಗಂತೂ ದುಡ್ಡು ಕೊಡಬೇಡಿಯಪ್ಪ. ನೋಡಿ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಒಂದಿದ್ರು ಸಾಕಪ್ಪ ನಮಗೆ. ಅಷ್ಟೇ ಸಾಕು, ನಮ್ಗೆ ದುಡ್ಡು ಬೇಡಪ್ಪ. ನೀನು ಯಾತವ ಸಾಲ ಮಾಡಿ ನಮ್ಗೆ ಕೊಡಬೇಕಾ ದುಡ್ಡನ್ನ? ನೀನು ಬೇಡಪ್ಪ ಬೇಡ. ನಾನು ಟ್ರೀಟ್ಮೆಂಟ್ಗೆ ಅದಕ್ಕೆ ಇದಕ್ಕೆ ಅಂತ ತುಂಬ ದುಡ್ಡು ಖರ್ಚು ಮಾಡಿದ್ದೀರಾ, ಸಾಕಪ್ಪ. ನೀನು ಯಾವತ್ತಿದ್ರು ನಾವು ನಿಮ್ಗೆ ಸಾಕಬೇಕು ಹೊರತು ನಿಮ್ಮ ಹತ್ರ ₹1 ಮುಟ್ಬಾರ್ದು ಅನ್ನೋ ಅಟಚೆಲ್ಲ ಬಂದಿದೆ ನನಗೆ. ದಯವಿಟ್ಟಪ್ಪ ಅದು ಯಾರ ಹತ್ರ ಇಸ್ಕೊ ಬಂದಿದ್ದೀರೋ ಅವ್ರು ಕೊಟ್ಬಿಡಿ ನೀವು. ಹ್ಞೂ ಮವ, ನೋಡಿ ನಮ್ಗೇನು ತೊಂದರೆ ಆಗಿಲ್ಲ ಕಣ್ಮವ. ನೀವು ಯಾಕೆ ಸಾಲ ಮಾಡ್ಕೊಂಡು ಇಸ್ಕೊಬರಕ್ಕೆ ಹೋದ್ರಿ? ಕೊಟ್ರೆ ಆಯ್ತದ ಕೊವ್ವ, ತಕಲ ಇದಕ್ಲ ಅಂಗಡಿಯ ಮಗ. ಅಪ್ಪ ನಂಗೆ ಬೇಡಪ್ಪ, ದಯವಿಟ್ಟಪ್ಪ ಪ್ಲೀಸ್, ನಿಮ್ದು ಅಮ್ಮಯ್ಯ ಅಂತೀನಿ. ದಯವಿಟ್ಟು ನೀವು ತಗೊಂಡೋಗಿ ನೀವು ವಾಪಸ್ಸು ಅವ್ರು ಕೊಟ್ಬಿಡಿಯಪ್ಪ ನೀವು. ನೋಡಿ ಸಾಲ ಮಾಡ್ಕೊಂಡು ನಾವು ಈ ಥರ ಎಲ್ಲ ಇದು ಮಾಡ್ಬೇಕಾ? ನಿಮ್ಗೆ ನೋವು ಕೊಡ್ಬೇಕಾ ನಾವು? ನಮ್ಮಂಥ ಮಕ್ಕಳು ಹುಟ್ಟೇಬಾರ್ದಪ್ಪ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ನನಗೆ. ಆಯಿತು ತಕಲ ಕೊಡಬೇಕು, ಸಂಬಳ ಬತ್ತೆ, ಸಂಬಳ ಬರಗಂಟೆ ಮಡಿಕೋದಿರೋ ಯಾತ್ಕಾರ ಬೇಕಾದ್ರೆ ಬಳಸ್ಕೊಂಡು ಬೇಕಾದ್ರೆ ಸಂಬಳ ಬಂದ ತಕ್ಷಣ ಕೊಡು, ವಾಪಸ್ ಕೊಟ್ಬಿಡಕ್ಕಾಯ್ತದೆ. ಏನು ಮಾಡೋಕ್ಕಪ್ಪ, ಇವಾಗ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ನಿಮ್ಗೆ ಯಾತ್ಕಾದ್ರೂ ಬೇಕಾದ್ರೆ ಬಳಸ್ಕೊಳ್ಳಿ, ಸಂಬಳ ಬತ್ತೆ ಬೇಕಾದ್ರೆ ನಾನು ಕೊಡ್ತೀನಿ, ಅವ್ರು ಕೊಟ್ಬಿಡಿವ್ರಂತೆ. ಬೇಡ ಬೇಡ ಬೇಡ, ಏನು ಮಾಡಕ್ಕೆ ನನಗೆ? ನಾನು ಸಾಲಾಗಿರ ಮಾಡ್ಕೊಳಕ್ಕನಪ್ಪ ನಿನ್ಗೆ ತಿದ್ರಕ್ಕೆ ನನಗೆ. ಇವತ್ತೇನೋ ಕೊಡ್ತಾರೆ ಅಂದ್ಬಿಟ್ಟು ಮಗ ಸಾಲ ಇಸ್ಕೊಬಿಡ್ಬೋದು, ಕೊಡೋದಕ್ಕೆ ಜೀವಗಳು ಹೋಯ್ತವೆ. ಹ್ಞೂ ಮವ, ಅದಕ್ಕೆ ನನಗೂ ಇಷ್ಟ ಇಲ್ಲ ಕಣ್ಮವ ಸಾಲಾಗಿರ. ಕೊಟ್ಬಿಡಿ ವಾಪಸ್ಸು, ಇಲ್ಲಾಂದ್ರೆ ಬೇಕಾದ್ರೆ ನಿಮ್ಗೆ ಇಟ್ಕೊಳ್ಳಿ, ಖರ್ಚಿಗೆ ಬೇಕಾದ್ರೆ ಇಟ್ಕೊಳ್ಳಿ, ಇವರು ಕೊಟ್ಮೇಲೆ ಬೇಕಾದ್ರೆ ಕೊಟ್ಬಿಡಿವ್ರಂತೆ. ಅವ್ವ ಯಾವ ದುಡ್ಡು ಕೊಡೋದು ಬೇಡ ನಮಗೆ. ಯಾವಾರ ಒಂದೆರಡು ಚೀಟಿ ಪಾಟಿ ಹಾಕೊಂಡು ಬರೋ ದುಡ್ಡ ಉಳಿಸ್ಕೊಳ್ಳೋದು ಕಲೀರಿ. ತಲೆಗೆಡ್ಸ್ಕೊಬೇಡಿ. ಎಲ್ಲವ ಈಗ ಮುಗೀತು ಕತೆ, ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡಿರೋರು ಬೇಕಾದಷ್ಟು ಚೆನ್ನಾವ್ರೆ. ಬೇರೆ ಯಾಕವ ಈಗ ತಗೋ, ನಿಮ್ಮವನ್ನೇ ತಗೋ, ನಾನು ಇರ್ತೀನಿ ತಗೋ. ಹಾಳಾಯ್ತಾರೆ ಅಂದ್ಕೊಂಡು ಆರೈಸ್ತಾ ಕುಂತವ್ರೆ ಅಂತೇಳಿ ಮುಂದ್ಗಡೆ ಬಾಳಿ ಬದುಕಿ ತೋರ್ಬೇಕು ಆಯಿತಾ? ಅಂಥದ್ದೊಂದು ದಿವಸ ಬಂದ್ಬಿಟ್ರೆ ನನಗೆ ಅಷ್ಟೇ ಸಾಕು ಕಣ್ಮಗ. ನಿಜವಾಗ್ಲೂ ಅಷ್ಟು ಬಂದ್ಬಿಟ್ರೆ ನನಗೆ ಸಾಕು. ಅಯ್ಯೋ ಮಾವ, ನೀವೇನು ತಲೆಗೆಡ್ಸ್ಕೊಬೇಡಿ ಮಾವ, ಖಂಡಿತವಾಗ್ಲೂ ನಾವು ಚೆನ್ನಾಗಿರ್ತೀವಿ. ನಿಮ್ಗೆ ಒಳ್ಳೆ ಹೆಸರು ತಂದೆ ತರ್ತೀವಿ. ನೋಡ್ಕೊಳ್ಬೇಕಾರೆ ದೇವ್ರನ್ಗೂ ನೀವು ಈ ಥರ ದುಡ್ಡು ಕಾಸು ಎಲ್ಲ ನೀವು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ತೊಂದರೆ ತಗೊಳಕ್ಕೆ ಪಾಪ ನಮಗೋಸ್ಕರ ನೀವು ಸಾಲ ಮಾಡಿ ತರಬೇಕಾ? ಆಮೇಲೆ ನಿಮಗೆ ತಾನು ಹೋಗೋದು. ಇರ್ಲಿ ಕಣವ, ಇರ್ಲಿ ಸುಮ್ಕಿರು, ಪರವಾಗಿಲ್ಲ ತಗೊಳ್ಳಂಗಾರೆ. ಲೋ ಯಾಕೆ ಅಂಗಡಿಕೋ ಮಡಿಕೋ ಅಪ್ಪ, ಪ್ಲೀಸ್ ಮಡಿಕೊಳ್ಳಿ ನೀವು ದಯವಿಟ್ಟು, ಬೇಜಾರು ಮಾಡಬೇಡಿಯಪ್ಪ. ಸರಿ ಹಂಗಾರೆ ಅದೇ ಥರ ದುಡ್ಡು. ಹ್ಞೂ ಆಯ್ತಪ್ಪ, ಆಯ್ತು ಬಿಡಿ. ಸರಿ ಕಲ ಆಯಿತು ಮಾವ, ಬರೀ ಕೈ ತೊಗೊಳ್ಳಿ, ಊಟ ಮಾಡಿವ್ರಿ. ಒಂದು ಸ್ವಲ್ಪ ಹಾಕಬವ, ಆಗಲೇ ತೊಳೆದ್ನಲ್ಲ, ಹಾಕಬ ಒಂಚೂರ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.